ಸ್ನೇಹಿತರೆ, ಕೃಷಿ ಭಾರತೀಯ ಸಂಸ್ಕೃತಿ ಎಂಬ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ನಾವು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಮರ ಯಾವುದಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು. ಈ ಎಲೆಗಳನ್ನು ನೋಡಿದರೆ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮರ ಇದು. ಸಾಕ್ಷಾತ್ ಮುಕ್ಕೋಟಿ ದೇವತೆಗಳು ಈ ಮರದಲ್ಲಿ ವಾಸ ಮಾಡ್ತಾರಂತಕ್ಕಂತಹ ಒಂದು ಮಾಹಿತಿಯನ್ನು ನಮ್ಮ ವೇದ ಗ್ರಂಥಗಳಲ್ಲಿ ತಿಳಿಸ್ತಾರೆ. ಈ ಮರ ಅಶ್ವತ್ಥ ಮರ, ಇದಕ್ಕೆ ನಾನಾ ಹೆಸರುಗಳಿದ್ದಾವೆ. ಅಶ್ವತ್ಥ ಮರ, ಅರಳಿ ಮರ, ಇಂಗ್ಲೀಷ್ನಲ್ಲಿ ಪೀಪಲ್ಸ್ ಮರ ಅಂತಾರೆ. ಹಾಗೂ ಅನೇಕ ರೀತಿಯ ಆವಾವ ಭಾಗದಲ್ಲಿ ಇದಕ್ಕೆ ಅನೇಕ ಹೆಸರುಗಳಿಂದ ಕರೀತಾ ಇದ್ದಾರೆ. ಈ ಮರದ ಪ್ರತಿಯೊಂದು ಭಾಗವು ವಿಶೇಷತೆಯಿಂದ ಕೂಡಿರ್ತದೆ. ಎಲೆಯಿಂದ, ಈ ಎಳೆ ಎಲೆಗಳಿಂದ ಒಂದು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿರ್ತದೆ ಮತ್ತು ಈ ಬಲಿತ ಎಲೆಗಳು ಒಂದು ರೀತಿಯ ಔಷಧಿ ಗುಣಗಳನ್ನು ಹೊಂದಿರ್ತವೆ. ಹಾಗೆಯೇ ಈ ಮರದ ಚಕ್ಕೆ ನೋಡಿ, ಈ ಮರದಲ್ಲಿ ಚಕ್ಕೆ ಬಂದಿದೆ. ಈ ಚಕ್ಕೆಯಲ್ಲಿ ಒಂದು ರೀತಿಯಾದ ಔಷಧೀಯ ಗುಣವನ್ನು ಹೊಂದಿರ್ತದೆ. ಸಾಕಷ್ಟು ಔಷಧೀಯ ಗುಣಗಳಿಂದ ತುಂಬಿರತಕ್ಕಂತಹ ಮರ. ಅದಕ್ಕೋಸ್ಕರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅರಳಿ ಮರಗಳನ್ನು ಕಡಿಯೋದನ್ನು ನಿಷೇಧ ಮಾಡಿದ್ದಾರೆ. ಹಾಗೂ ಅರಳೆಕಟ್ಟೆಗಳನ್ನು ನಿರ್ಮಿಸಿ ಆ ಮುಖಾಂತರ ಈ ಸಸ್ಯವನ್ನು ಸಂರಕ್ಷಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಅರಳೆ ಮರ ತುಂಬ ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಬೆಳೆಯುತ್ತದೆ. ಯಾವುದೇ ಪ್ರದೇಶದಲ್ಲಿ ಹಾಕಿದರೂ ಸರಾಗವಾಗಿ ಬೆಳೆದು ದೊಡ್ಡ ಮರವಾಗಿ ನಿರ್ಮಾಣ ಆಗ್ತದೆ. ಇದು ಹಕ್ಕಿ ಪಕ್ಷಿಗಳಿಗೆ ತುಂಬ ಆಹಾರವನ್ನು ಒದಗಿಸ್ತಕ್ಕಂಥ ಮರ ಕೂಡ ಹೌದು. ಪ್ರಕೃತಿಯಲ್ಲಿ ಆವಾವ ಒಂದು ಸೀಸನ್ಗೆ ತಕ್ಕಂಗೆ ಹಣ್ಣುಗಳು ಕಾಯಿಗಳನ್ನು ಬಿಡ್ತಕ್ಕಂತಹ ಮರ ಇವು. ಅರಳೆ ಮರದ ವಿಶೇಷತೆ ಏನಂದರೆ, ಇದು ಯಾವ ಟೈಮ್ಗೆ ಹಾಕ್ತೀವೋ ಸಮಯ ಬದಲಾವಣೆ ಮಾಡಿದಂತೆ ಇದರ ಕಾಯಿಗಳು ಮುಂದಿನ ಸಮಯಕ್ಕೆ ಎಲ್ಲ ಕಾಲದಲ್ಲಿ ಬರ್ತಕ್ಕಂಥ ಒಂದು ಗುಣವನ್ನು ಹೊಂದಿದ್ದಾವೆ. ಹಾಗೆ ಇದರ ಈ ಬೇರಿನ ಭಾಗದಲ್ಲಿರ್ತಕ್ಕಂಥ ಈ ಬೇರುಗಳಿಂದ ಸಹ ಅನೇಕ ಔಷಧೀಯ ಗುಣಗಳನ್ನು ತುಂಬಿ ತುಳುಕ್ತಾ ಇದೆ. ಈ ಆಧುನಿಕವಾಗಿ ನಾವು ಬೆಳೆದಂತೆಲ್ಲ ಈ ಸಸ್ಯಗಳ ಮರಗಳ ಬಗ್ಗೆ ಮರ್ತಾ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಒಂದು ಮರಗಳ ಬಗ್ಗೆ ಅಥವಾ ಮರಗಳಿರ್ತಕ್ಕಂಥ ಔಷಧಿ ಗುಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ನಾವು ತಿಳಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ತಮ್ಮೆಲ್ಲ ಸಹಕಾರ ಅವಶ್ಯಕವಾಗಿ ಬೇಕಾಗ್ತದೆ. ನಮ್ಮ ಭಾರತೀಯ ಪರಂಪರೆಯನ್ನು ಉಳಿಸ್ತಕ್ಕಂತಹ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಈ ಬೇರ್ಲಿಂದ ತುಂಬ ಅನೇಕ ಔಷಧಿ ಗುಣಗಳನ್ನು ಹೊಂದಿದೆ. ಇದು ಏನೇನು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅನ್ನೋದಂದರೆ, ಉಸಿರಾಟ ತೊಂದರೆಗೆ ಸಂಬಂಧಪಟ್ಟಂತೆ ಇದನ್ನು ಪ್ರತಿದಿನ ಇದರ ಅಡಿಯಲ್ಲೇ ಕುಳಿತು ಧ್ಯಾನ ಮಾಡಿದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಉಸಿರಾಟ ತೊಂದರೆಗಳು ಕಡಿಮೆ ಆಗ್ತವೆ. ಹಾಗೂ ಅತಿಸಾರ, ಚಳಿ, ಜ್ವರದಂತಹ ಕಾಯಿಲೆಗಳು ಸಹ ಇದರಿಂದ ವಾಸಿ ಆಗ್ತವೆ. ಹಾಗೆ ಕೃಷಿಯಲ್ಲಿ ಕೂಡ ಇದನ್ನು ಔಷಧಿಯಾಗಿ ಬಳಸಬಹುದು. ಇದರ ಬಿಡ್ತಕ್ಕಂಥ ಕಾಯಿಗಳನ್ನು ಅರಿದು ಕಷಾಯ ಮಾಡಿ ಹೊಡೆದ್ರೆ ಗ್ರೋತ್ ಪ್ರಮೋಟಕ್ಕೆ ಸಹ ಕೆಲಸ ಮಾಡುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.